ನಾನ್ ನಿಮ್ಗಾಗ್ಲೇ ಹೇಳಿದ್ದೆ, ಜಸ್ಟ್ ವೈಟ್ ಅಂಡ್ ವಾಚ್. ದಿನದಿಂದ ದಿನಕ್ಕೆ ಪಾಕಿಸ್ತಾನ ನೀರು ಆಹಾರ ಇಲ್ಲದೆ ಸೊಣಕಲು ನಾಯಿ ತರ ಆಗಿ ಬಾಲ ಅಲ್ಲಾಡಿಸೋದಕ್ಕೂ ಶಕ್ತಿ ಇಲ್ಲದಂತೆ ಧಾರಾಶಾಹಿ ಆಗುತ್ತೆ ಅಂತ ಈ ಹಿಂದೆನೆ ಹೇಳಿದ್ದೆ ನಾನ್ ನಿಮ್ಗೆ. ಅದು ಈಗ ನಿಜ ಆಗ್ತಾ ಇದೆ ಅಕ್ಷರಶಃ. ಭಾರತ ತನ್ನ ಏರ್ ಸ್ಪೇಸ್ ನ ಈಗ ಪಾಕಿಸ್ತಾನಕ್ಕೆ ಬಂದ್ ಮಾಡಿದೆ. ಇದರ ಮುನ್ಸೂಚನೆ ಏನು? ಕೌಂಟ್ ಡೌನ್ ಶುರುವಾಯ್ತು ಅಂತ. ಸೇನಾ ದಾಳಿಗೆ ಕ್ಷಣಗಣನೆ ಶುರು. ಇಷ್ಟು ದಿವಸ ಪಾಕಿಸ್ತಾನ ಏನ್ ಹೇಳ್ತಾ ಇತ್ತು? ನಾನು ನನ್ನ ಏರ್ ಸ್ಪೇಸ್ ನ ಬಂದ್ ಮಾಡಿದ್ದೇನೆ, ಇದರಿಂದ ಭಾರತಕ್ಕೆ ಲಾಸು ಅಂತ. ಪಾಕಿಸ್ತಾನದ ಏರ್ ಸ್ಪೇಸ್ ನ ಭಾರತ ಯೂಸ್ ಮಾಡೋದ್ರಿಂದ ಅಲ್ಪ ಸ್ವಲ್ಪ ಆದಾಯ ಏನಾದ್ರೂ ಬರ್ತಾ ಇತ್ತು ಪಾಕಿಸ್ತಾನಕ್ಕೆ. ಈಗ ಅದನ್ನು ಕಳೆದುಕೊಂಡು ಇಂಗು ತಿಂದ ಮಂಗನಂತಾಗಿದೆ. ಪಾಕಿಸ್ತಾನದ ಹಾಲಿ ಪ್ರಧಾನಮಂತ್ರಿ ಶಾಬಾಜ್ ಶರೀಫ್ ಅಮೆರಿಕದ ಮುಂದೆ ಮಂಡಿಯೂರಿದರೆ, ಕಾಪಾಡಿ ನಮ್ಮನ್ನ ಭಾರತದಿಂದ. ಅಮೆರಿಕ ಅಲ್ಲ, ಯಾರು ಬಂದ್ರೂ ಭಾರತದ ಪಾಕಿಸ್ತಾನದ ಮೇಲಿನ ದಾಳಿಯನ್ನ ತಡೆಯೋದಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಡಿಟರ್ಮಿನೇಷನ್ ಮಾಡಿ ಆಗಿದೆ ಭಾರತ ಸರ್ಕಾರ. ನಾನೇ ಈ ಹಿಂದೆ ವರದಿ ಮಾಡಿದ್ದೆ, ಪಾಕಿಸ್ತಾನದ ಅಂಬಾಸಿಡರು ಜೈಶಂಕರ್ ಅವರನ್ನ ಮೀಟ್ ಮಾಡೋದಕ್ಕೆ ಸಚಿವಾಲಯಕ್ಕೆ ಬರ್ತಾರೆ ಡೆಲ್ಲಿಗೆ. ಇನ್ನು ಗೇಟ್ ಹತ್ರ ಬರ್ತಾ ಇದ್ದಂತೆ ಭದ್ರತಾ ಸಿಬ್ಬಂದಿಗಳು ಅಲ್ಲೇ ತಡಿತಾರೆ ಅವರನ್ನ. ಮುಖ ಮುಲಾಜಿಲ್ಲದೆ ಅಲ್ಲಿಂದ ವಾಪಸ್ ಕಳಿಸ್ತಾರೆ. ಅವ್ರು ಬಂದಿದ್ದ ರೀಸನ್, ದಯಮಾಡಿ ಮೋದಿಜಿ ಅವರ ಬಳಿ ಮಾತಾಡಿ ಕೂತು ಬಗೆಹರಿಸಿಕೊಳ್ಳೋಣ ಭಾರತ ಮತ್ತು ಪಾಕಿಸ್ತಾನದ ಕಾನ್ಫ್ಲಿಕ್ಟ್ ನ. ಪಹಲ್ಗಾಮ್ ಘಟನೆ ಬಗ್ಗೆ ನಮಗೂ ಸಹ ವಿಷಾದ ಇದೆ ಅಂತ ಮುಸಳೆ ಕಣ್ಣೀರಾಕಿ, ಘಟನೆಗೆ ಕಾರಣ ಆದ ಯಾರೇ ಇರಲಿ ಅದನ್ನ ತನಿಖೆ ಮಾಡಿ ಫೈಂಡ್ ಔಟ್ ಮಾಡೋಣ, ದುಡುಕಿ ಯುದ್ಧ ಮಾಡೋದು ಬೇಡ ಅಂತ ಅಲವತ್ತುಕೊಳ್ಳೋದಕ್ಕೆ ಬಂದಿದ್ರು ಪಾಕಿಸ್ತಾನದ ಎಂಬಸಿಯಿಂದ ಒಬ್ಬ. ಅದು ಸಹ ಕೈ ಹಿಡಿಲಿಲ್ಲ ಪಾಕಿಸ್ತಾನಕ್ಕೆ. ಹಾಗಾಗಿ ನಾನು ಹೇಳಿದ್ದು, ಮೋದಿ ಮತ್ತು ಭಾರತ ಈಗ ಆಲ್ರೆಡಿ ಡಿಟರ್ಮಿನೇಷನ್ ಮಾಡಿಯಾಗಿದೆ. ಮುಂದಿಟ್ಟ ಹೆಜ್ಜೆನ ಹಿಂದಿಡೋದಕ್ಕೆ ಈ ಕ್ಷಣದಲ್ಲಿ ಸಾಧ್ಯನೇ ಇಲ್ಲ. ಪಾಕಿಸ್ತಾನನ ಪಾತಾಳಕ್ಕೆ ತುಳಿಯುವ ಭಾರತದ ನಿರ್ಧಾರ ಅಚಲ. ಯಾಕಂದ್ರೆ ಮೊನ್ನೆನೆ ಆಲ್ರೆಡಿ ಮೋದಿ ಅವರು 3 ಸೇನಾ ಮುಖ್ಯಸ್ಥರನ್ನ ಕೂರಿಸಿಕೊಂಡು ಅಮಿತ್ ಶಾ ಮತ್ತು ರಕ್ಷಣಾ ಸಚಿವರ ಸಮ್ಮುಖದಲ್ಲಿ ಅಜಿತ್ ದೋವಾಲ್ ಸಹ ಇದ್ರು. ಅದರಲ್ಲಿ ಸೂಪರ್ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಮುಗಿಸಿಬಿಟ್ಟಿದ್ದಾರೆ. ಯಾರ್ಯಾರು ಏನೇನ್ ಟಾಸ್ಕ್ ಮಾಡಬೇಕು ಅನ್ನೋದು ಕ್ರಿಸ್ಟಲ್ ಕ್ಲಿಯರ್ ಆಗಿ ಹಂಚಿಕೆ ಮಾಡಿಯಾಗಿದೆ. ಈಗಾಗಲೇ ಎಲ್ಲವೂ ನಿರ್ಧಾರ ಆಗಿ ಹೋಗಿದೆ. ಇದನ್ನೇ ಭಾರತ ಅಮೆರಿಕಕ್ಕೆ ಕನ್ವೆ ಮಾಡಿರೋದು. ಫ್ರೀ ಹ್ಯಾಂಡ್ ಕೊಟ್ಟಾಗಿದೆ. ನಮ್ಮ ಕೈಲಿ ಏನೂ ಇಲ್ಲ. ಭಾರತೀಯ ಸೇನೆ ಪಾಕಿಸ್ತಾನದ ಮೇಲೆ ಏನು ಮಾಡಿದ್ರು ಅದಕ್ಕೆ ನಮ್ಮ ಸಮ್ಮತ ಇದೆ. ಯಾವುದೇ ಕಾರಣಕ್ಕೂ ಮಧ್ಯಸ್ಥಿಕೆ ವಹಿಸೋದಿಕ್ಕೆ ಬರಬೇಡಿ ಅಂತ ಭಾರತ ಅಮೆರಿಕಕ್ಕೆ ಖಂಡ ತುಂಡವಾಗಿ ತಿಳಿಸಿದೆ. ಯಾಕಂದ್ರೆ ಈಗಾಗಲೇ ಪ್ರಧಾನಮಂತ್ರಿಗಳೇ ಯೋಗಿ ಅವರ ಸ್ಟೈಲ್ ಅಲ್ಲಿ ಪಾಕಿಸ್ತಾನನ ಮಿಟ್ಟಿ ಮೇ ಮಿಲಾ ದೂಂಗಾ ಅಂತ ಹೇಳಿಯಾಗಿದೆ. ನೀವು ಕೇಳ್ಬೋದು, ಹಾಗಾದ್ರೆ ಏನ್ ಮಾಡಬಹುದು, ಆಪರೇಷನ್ಸ್ ಡೀಟೇಲ್ಸ್ ಏನು ಅಂತ. ಸ್ನೇಹಿತರೆ, ಅದರ ಬಗ್ಗೆ ಯಾವುದೇ ಮಾಹಿತಿ ತಿಳಿಯೋದಿಲ್ಲ. ಅದಾದ ಮೇಲೆ ಇಡೀ ಪ್ರಪಂಚಕ್ಕೆ ಗೊತ್ತಾಗತ್ತೆ. ಮೋದಿ ಮತ್ತು ಸೇನೆಗೆ ಬಿಟ್ರೆ ಇದರ ಮಾಹಿತಿ ಯಾರಿಗೂ ಇರೋದಿಲ್ಲ. ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೂ ಸಹ ಇದರ ಬಗ್ಗೆ ಸುಳಿವು ಸಹ ಇರೋದಿಲ್ಲ. ವೈಟ್ ಅಂಡ್ ವಾಚ್. ಪಾಕಿಸ್ತಾನ ಕಂಗಾಲಿಸ್ತಾನ ಆಗೋದು ಗ್ಯಾರಂಟಿ. ಈ ಕಡೆ ಭಾರತದಾದ್ಯಂತ ಜನ ಸರ್ಕಾರದ ಮೇಲೆ ಒತ್ತಡ ಹಾಕಿ ಒಂದಾಗಿದ್ರೆ, ಆ ಕಡೆ ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ ಗೊತ್ತಾ? ಜನ ಬ್ಯಾಂಕ್ಗಳ ಮುಂದೆ, ಎಟಿಎಂಗಳ ಮುಂದೆ ಲೈನ್ ನಿಂತಿದ್ದಾರೆ ದುಡ್ಡು ಬಿಡಿಸೋದಿಕ್ಕೆ, ದೇಶ ಬಿಟ್ಟು ಪರಾರಿಯಾಗೋದಿಕ್ಕೆ. ಈ ಪಾಕಿಸ್ತಾನದವರು ಡ್ಯುಯಲ್ ಸಿಟಿಜನ್ಶಿಪ್ ನ ಇಟ್ಕೊಳ್ಳೋದಾದ್ರು ಯಾಕೆ? ಪಾಕಿಸ್ತಾನದ ಜರ್ನೈಲ್ಗಳು ದ್ವಿಪೌರತ್ವ ಇಟ್ಕೊಳ್ಳೋದು ಯಾಕೆ? ಇಂತಹ ಸಮಯ ಬಂದಾಗ ಪಲಾಯನ ಮಾಡೋದಿಕ್ಕೆ. ಯುದ್ಧ ಆದಾಗ ದೇಶನೇ ಬಿಟ್ಟು ಪರಾರಿಯಾಗೋದು, ತಮ್ಮ ಜೀವ ಉಳಿಸ್ಕೊಂಡ್ರೆ ಸಾಕು. ಭಾರತದಲ್ಲೂ ಸಹ ಪಾಕಿಸ್ತಾನಿಯರಿದ್ದಾರೆ. ಪಹಲ್ಗಾಮ್ ಘಟನೆಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ನೋಡಿ. ಸುಪ್ರೀಂ ಕೋರ್ಟ್ ತಪರಾಕಿ ಹಾಕಿ ಕಳಿಸಿದೆ. ಈ ವಿಚಾರದಲ್ಲಿ ಮೂಗು ತೂರಿಸೋದಕ್ಕೆ ಪ್ರಯತ್ನ ಮಾಡಬೇಡಿ, ಇದು ಸೆನ್ಸಿಟಿವ್ ಮ್ಯಾಟರು. ಇಡೀ ದೇಶ ಸರ್ಕಾರದ ಜೊತೆಗೆ ನಿಲ್ಲಬೇಕು ಅಂತ ಒಕ್ಕೊರಲಿನಿಂದ ಹೇಳಿದೆ. ಚಿನಾಬ್ ನದಿಯಿಂದ ಪಾಕಿಸ್ತಾನಕ್ಕೆ ನೀರು ಹೋಗ್ತಾ ಇತ್ತು. ಚಿನಾಬ್ ನದಿಗೆ ಡ್ಯಾಮ್ ಮಾಡಿ 3 ಕಾಲುವೆಗಳನ್ನ ಮಾಡಿ ಪಾಕಿಸ್ತಾನ ನೀರನ್ನ ತನ್ನ ದೇಶದೊಳಗೆ ಸರಬರಾಜು ಮಾಡ್ತಾ ಇತ್ತು. ಈಗ ಸ್ಯಾಟಲೈಟ್ ಇಮೇಜ್ಗಳು ರಿಲೀಸ್ ಆಗಿದಾವೆ. ಪೂರ್ತಿ ಚಿನಾಬ್ ನದಿಯ ಪಾಕಿಸ್ತಾನದ ಆ ಏರಿಯಾ ಏನಿದೆ ಸಂಪೂರ್ಣವಾಗಿ ಒಣಗಿ ಬತ್ತಿ ಹೋಗಿದೆ. ನೀರಿಲ್ಲದೆ ಪಾಕಿಸ್ತಾನ ಚಿನಾಬ್ ನದಿಗೆ ಕಟ್ಟಿದಂತಹ ಡ್ಯಾಮು ಸಂಪೂರ್ಣವಾಗಿ ಒಣಗಿ ಹೋಗಿದೆ. ಸ್ಯಾಟಲೈಟ್ ಇಮೇಜ್ಗಳು ಸ್ಪಷ್ಟವಾಗಿ ತೋರಿಸ್ತಾ ಇದಾವೆ. ಯಾರೆಲ್ಲ ಭಾರತದಲ್ಲಿರ್ತಕ್ಕಂಥ ಪಾಕಿಸ್ತಾನಿ ಪ್ರೇಮಿಗಳು ಏನ್ ಹೇಳ್ತಾ ಇದ್ರು, ಅದೆಂಗೆ ಭಾರತ ಇಂಡಸ್ ಟ್ರೀಟಿನ ರದ್ದು ಮಾಡ್ಬಿಡುತ್ತೆ, ಹರಿಯೋ ನದಿನ ತಡೆಯೋದಿಕ್ಕೆ ಹೇಗೆ ಸಾಧ್ಯ, ಅದಕ್ಕಾಗಿ ಡ್ಯಾಮ್ಗಳ ವ್ಯವಸ್ಥೆ ಇದೆಯಾ, ಎಲ್ಲಿ ಸಂಗ್ರಹ ಮಾಡ್ತಾರೆ ಅಂತೆಲ್ಲ ಅಪಪ್ರಚಾರಗಳನ್ನು ಮಾಡ್ತಾ ಇದ್ರು ಭಾರತದಲ್ಲೇ ಇರ್ತಕ್ಕಂತಹ ಬಹುದೊಡ್ಡ ಪಾಕಿಸ್ತಾನಿಗರು. ಈ ಕಡೆ ಇಮೇಜ್ಗಳೇ ಸಾಕ್ಷಿಯಾಗಿ ಹೇಳ್ತಾ ಇದ್ದಾವೆ, ಚೀನಾಬ್ ನದಿಯ ಪಾಕಿಸ್ತಾನದ ಭಾಗದ ಪ್ರದೇಶ ಸಂಪೂರ್ಣವಾಗಿ ಬತ್ತಿ ಹೋಗಿದೆ. ಇನ್ನು ಭಾರತ ಸೇನೆಯಿಂದ ಒಂದು ಗುಂಡಾರಿಲ್ಲ ನೆನ್ಪಿಟ್ಕೊಳ್ಳಿ. ಈಗಾಗಲೇ ಪಾಕಿಸ್ತಾನ ಸಂಪೂರ್ಣ ಮಂಡಿಯೂರಿ ಶರಣಾಗಿದೆ.
ನೀವೇ ನೋಡಿ, ಇದು 26 ಮತ್ತು 29ನೇ ತಾರೀಕಿನ ಚಿತ್ರ. ಪಾಕಿಸ್ತಾನದ ಸಿಯಾಲ್ಕೋಟ್ ನ ಒಂದು ಪ್ರದೇಶ, ಮರಾಲಾ ಹೆಡ್ ಅಂತಾರೆ ಅದನ್ನ. ಈ ಎರಡು ಚಿತ್ರದ ಡಿಫರೆನ್ಸ್ ನ ನೋಡಿ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಬತ್ತಿ ಹೋಗಿರೋದು ಸಟ್ಲೇಜ್, ರಾವಿ ಮತ್ತು ವ್ಯಾಸ್, ಈ ಮೂರು ನದಿಗಳು ಭಾರತದ ಕಂಟ್ರೋಲ್ ನಲ್ಲೇ ಇರೋದು. ಏನು ದುರದೃಷ್ಟ ನೋಡಿ, ಬರೀ 20% ನೀರು ಮಾತ್ರ ನಮಿಗಂತೆ, ಉಳಿದ 80% ನೀರು ಪಾಕಿಸ್ತಾನಕ್ಕೆ ಹೋಗ್ತಾ ಇತ್ತು. ಅಟ್ಲೀಸ್ಟ್ 20% ನೀರನ್ನಾದ್ರೂ ಭಾರತ ಬಳಸಿಕೊಳ್ತಾ ಇತ್ತಾ? ಈ ಹಿಂದೆ ಇದ್ದಂತ ಸರ್ಕಾರ ಏನ್ ಹೇಳುತ್ತೆ ಅದಕ್ಕೆ ಉತ್ತರ? ಈಗ ಭಾರತ ಸಂಪೂರ್ಣವಾಗಿ ಮೂರು ನದಿಗಳನ್ನ ಬಂದ್ ಮಾಡಿರೋದ್ರಿಂದ, ಸೀಲ್ ಮಾಡಿರೋದ್ರಿಂದ ಪಾಕಿಸ್ತಾನದ ದೊಡ್ಡ ದೊಡ್ಡ ನಗರಗಳು ಈಗ ನೀರಿಲ್ಲದೆ ನರಳಿ ನರಳಿ ಸಾಯುತ್ತೆ ನೋಡಿ. ಬಲೂಚಿಸ್ತಾನದಲ್ಲಿ ಒಂದು ಘಟನೆ ಆಗಿದೆ. ಆ ವಿಡಿಯೋಗಳು ಪಾಕಿಸ್ತಾನದಾದ್ಯಂತ ವೈರಲ್ ಆಗ್ತಾ ಇದೆ. ಠಾಣೆಗಳಿಗೆ ಜನ ನುಗ್ಗಿದ್ದಾರೆ. ಅಲ್ಲಿರ್ತಕ್ಕಂತ ಸೈನಿಕರನ್ನು ಹೊರಗೆಳೆದು ಇಲ್ಲೇನು ಮಾಡ್ತಾ ಇದ್ದೀರಾ? ಇದು ಬಲೂಚಿಸ್ತಾನ, ಪಾಕಿಸ್ತಾನ ಅಲ್ಲ, ನಮ್ಮದು ಪ್ರತ್ಯೇಕ ರಾಷ್ಟ್ರ. ಅಲ್ಲಿ ಪಾಕಿಸ್ತಾನ ಮತ್ತು ಭಾರತದ ಬಾರ್ಡರ್ ನಲ್ಲಿ ಟೆನ್ಷನ್ ಇದೆ. ನೀವು ಬಲೂಚಿಸ್ತಾನದಲ್ಲಿ ಏನ್ ಮಾಡ್ತಾ ಇದ್ದೀರಾ? ಅಲ್ಲಿ ಹೋಗಿ ಭಾರತೀಯ ಸೈನಿಕರನ್ನ ಎದುರಿಸಿ ಯುದ್ಧ ಮಾಡಿ ಅಂತ ಕೊರಳು ಪಟ್ಟಿ ಹಿಡಿದು ಹೊರದಬ್ಬೋದಿಕ್ಕೆ ಶುರು ಮಾಡಿದ್ದಾರೆ ಬಲೂಚಿಸ್ತಾನದ ನಾಗರಿಕರು ಪಾಕಿಸ್ತಾನದ ಸೈನಿಕರನ್ನ. ಈ ಬಾರಿ ಭಾರತದ ಪ್ಲಾನ್ ಎಷ್ಟು ಪಕ್ಕಾ ಇದೆಯಪ್ಪ ಅಂದ್ರೆ, ವ್ಯಾಪಾರ ಬಂದ್ ಮಾಡ್ತು, ಬಾರ್ಡರ್ ಬಂದ್ ಮಾಡ್ತು, ವಾಟರ್ ಬಂದ್ ಮಾಡ್ತು, ಏರ್ ಸ್ಪೇಸ್ ಬಂದ್ ಮಾಡ್ತು. ಅಷ್ಟೇ ಅಲ್ಲದೆ ಪಾಕಿಸ್ತಾನದಲ್ಲಿ ಬಲೂಚಿಸ್ತಾನ ಪ್ರಾಂತ್ಯ ಸಪರೇಷನ್ ಗಾಗಿ ಪ್ರಯತ್ನ ಮಾಡ್ತಾ ಇದೆ. ಅಲ್ಲಿಯ ಬೆಂಕಿಗೆ ಸ್ವಲ್ಪ ತುಪ್ಪ ಸುರಿದ್ರು ಸಾಕು, ಪಾಕಿಸ್ತಾನ ದಗದಗ ಅಂತ ಉರಿದು ಹೋಗುತ್ತೆ. ಬಲೂಚಿಗಳು ಭಾರತದ ಪರ ನಿಂತಿದ್ದಾರೆ. ಈಗ ಭಾರತ ಪಾಕಿಸ್ತಾನವನ್ನ ಒಳಗಿನಿಂದಲೇ ವೀಕನ್ ಮಾಡುವ ಪ್ರಯತ್ನಕ್ಕೆ ಕೈ ಹಾಕಿದೆ. ಮೊದಲೆಲ್ಲ ಏನಾಗ್ತಾ ಇತ್ತು, ಇದು ಅಂದ್ರೂನಿ ಮಾಮ್ಲಾ, ಪಾಕಿಸ್ತಾನದ ಆಂತರಿಕ ವಿಚಾರ, ಇದರಲ್ಲಿ ನಾವು ಹಸ್ತಕ್ಷೇಪ ಮಾಡೋದು ಸರಿಯಲ್ಲ ಅಂತ ಭಾರತ ಹಿಂದಡಿ ಇಡ್ತಾ ಇತ್ತು. ಆದ್ರೆ ಪಾಪಿ ಪಾಕಿಸ್ತಾನ ಅದಕ್ಕೆ ಪ್ರತಿಯಾಗಿ ಕೊಟ್ಟಿದ್ದೇನು? ಪಹಲ್ಗಾಮ್. ಈಗ ಅದೇ ಬಲೂಚಿಸ್ತಾನ ಮತ್ತು ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿನ ಭಾರತ ಸಮರ್ಥವಾಗಿ ಬಳಸಿಕೊಳ್ಬೇಕು. ಪಾಕಿಸ್ತಾನವನ್ನ ಒಳಗಿನಿಂದಲೇ ಕುಸಿಯುವಂತೆ ಮಾಡಿದ್ರೆ ಸಾಕು, ಅವರವರೇ ಒಡೆದಾಡಿಕೊಂಡು ಸಾಯ್ತಾರೆ. ಪಾಕಿಸ್ತಾನದ ಮಂತ್ರಿ ಮಧ್ಯರಾತ್ರಿ 2 ಗಂಟೆಗೆ ಬಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ, ಭಾರತ ಇನ್ನೇನು ನಮ್ಮ ಮೇಲೆ ಅಟ್ಯಾಕ್ ಮಾಡುತ್ತೆ ಅಂತ. ಬೆಳಗಾಗೋದಕ್ಕೂ ವೆಯ್ಟ್ ಮಾಡದೆ ಅರ್ಜೆಂಟ್ ಆಗಿ ಮಧ್ಯರಾತ್ರಿನಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತಾರೆ ಅಂದ್ರೆ ಎಷ್ಟು ಭಯ ಕಾಡ್ತಾ ಇರ್ಬೋದು, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈ ಬಾರಿ ಭಾರತ ಪಾಕಿಸ್ತಾನ ಯುದ್ಧ ಆದಾಗ POK ಅನ್ನಂತೂ ಭಾರತ ವಶಪಡಿಸಿಕೊಳ್ಳುತ್ತೆ. ಬಲೂಚಿಸ್ತಾನ ಸಹ ಪಾಕಿಸ್ತಾನದಿಂದ ಸಪರೇಟ್ ಆಗುವ ಭಯ ಪಾಕಿಸ್ತಾನಕ್ಕೆ ಕಾಡ್ತಾ ಇದೆ. ಆ ಕಡೆ POK ಹೋಯ್ತು, ಈ ಕಡೆ ರಿಸೋರ್ಸ್ಫುಲ್ ಸಂಪನ್ಮೂಲ ಭರಿತವಾದ ಪಾಕಿಸ್ತಾನದ ಭಾಗವಾಗಿರತಕ್ಕಂತ ಬಲೂಚಿಸ್ತಾನನು ಕೈ ಬಿಟ್ಟು ಹೋಯ್ತು. ಪಾಕಿಸ್ತಾನ ಕಂಗಾಲಿಸ್ತಾನ ಆಗೋದು ಗ್ಯಾರಂಟಿ. ನೀವೇ ನೋಡಿ, ಪಾಕಿಸ್ತಾನದ ಜನರಿಗೆ ಅಲ್ಲಿಯ ಪ್ರಧಾನಮಂತ್ರಿ ಶಹಬಾಜ್ ಶರೀಫ್ ಮೇಲೆ, ಆರ್ಮಿ ಚೀಫ್ ಆಸಿಫ್ ಮುನೀರ್ ಮೇಲೇನೆ ವಿಶ್ವಾಸ ಇಲ್ಲ. ವಿಶ್ವಾಸ ಇದ್ದಿದ್ರೆ ಬ್ಯಾಂಕ್ಗಳ ಮುಂದೆ ಕ್ಯೂ ಹಚ್ಚಿ ದುಡ್ಡನ್ನು ಬಿಡಿಸಿ ದೇಶ ಬಿಟ್ಟು ಪರಾರಿಯಾಗುವ ಯೋಚನೆ ಮಾಡ್ತಾ ಇದ್ರಾ? ಒಂದು ವೇಳೆ ಪಾಕಿಸ್ತಾನದ ಸೈನಿಕರಿಗೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರ ಮೇಲೆ ಮತ್ತು ಪ್ರಧಾನಿ ಮೇಲೆ ವಿಶ್ವಾಸ ಇದ್ದಿದ್ರೆ ರಾಜೀನಾಮೆ ಕೊಟ್ಟು ಮನೆ ಸೇರ್ತಾ ಇದ್ರ? 5,000 ಜನ ಸೈನಿಕರು ಪಾಕ್ ಸೇನೆಗೆ ರಾಜೀನಾಮೆ ಕೊಟ್ಟಿರೋದು. ಜೀವ ಉಳಿದ್ರೆ ಸಾಕು, ಹೇಗೋ ಬದುಕ್ತೀವಿ ಅಂತ. ಒಬ್ಬ ಆರ್ಮಿ ಚೀಫೇ ಸಾರ್ವಜನಿಕವಾಗಿ ಕಾಣಲ್ಲ, ಬಂಕರ್ ಅಲ್ಲಿ ಬಚ್ಚಿಟ್ಕೊಳ್ಳೋದು ಇಲಿ ತರ ಅಂದ್ರೆ ಸೇನೆಯ ಮೊರಾಲ್ ಎಷ್ಟರ ಮಟ್ಟಿಗೆ ಡೌನ್ ಇದೆ ನೀವೇ ಯೋಚನೆ ಮಾಡಿ. ಇಂಥವರು ಭಾರತ ಸೇನೆಯನ್ನ ಬಾರ್ಡರ್ ನಲ್ಲಿ ಎದುರಿಸ್ತಾರಂತೆ. ಎಲ್ಲಿ ಬಂಕರ್ ಇಂದ ಹೊರಗೆ ಕಾಣಿಸಿಕೊಂಡ ತಕ್ಷಣ ಭಾರತದ ಬ್ರಹ್ಮೋಸ್ ಕ್ಷಿಪಣಿಗೆ ಆಹುತಿಯಾಗ್ಬಿಡ್ತೇನೋ ಅನ್ನುವ ಭಯ ಆಸಿಫ್ ಮುನೀರ್ಗೆ ಕಾಡ್ತಾ ಇರಬೇಕು. ಪಾಕಿಸ್ತಾನ ಸರ್ಕಾರ ಮತ್ತು ಸೇನೆಯ ಮಧ್ಯೆ ಕೋಆರ್ಡಿನೇಷನ್ ಇಲ್ಲ. ಇಂತಹ ಸೇನೆ ಮತ್ತು ಸರ್ಕಾರದ ಮೇಲೆ ಅಲ್ಲಿಯ ಜನ ಪಾಕಿಸ್ತಾನಿಯರಿಗೂ ಸಹ ವಿಶ್ವಾಸ ಇಲ್ಲ. ಪಂಜಾಬ್ ಒಂದು ಹೊರತುಪಡಿಸಿದ್ರೆ ಈ ಕಡೆ ಪಸ್ತೂನ್ಗಳು ಸಹ ಪಾಕಿಸ್ತಾನದ ವಿರುದ್ಧ ಕತ್ತಿ ಮಸಿತಾ ಇದ್ದಾರೆ. ಬಲೂಚಿಗರಂತೂ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿನೇ ಕಟ್ಟಿಕೊಂಡು ಪಾಕಿಸ್ತಾನದಿಂದ ಸಪರೇಟ್ ಆಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನು ಅಫ್ಘಾನಿಸ್ತಾನದ ತಾಲಿಬಾನ್ ಅಂತೂ ಕಂಡಲ್ಲೆಲ್ಲ ಪಾಕಿಸ್ತಾನದ ಸೈನಿಕರ ಎಡೆ ಮುರಿ ಕಟ್ತಾ ಇದೆ. ಭಯೋತ್ಪಾದನಾ ಸಂಘಟನೆಯಾದ ತಾಲಿಬಾನ್ ಸಹ ಪಾಕಿಸ್ತಾನದ ಜೊತೆಗೆ ಕೈ ಜೋಡಿಸದೆ ಭಾರತದ ಜೊತೆಗೆ ಕೈ ಜೋಡಿಸ್ತಾ ಇದೆ ಅಂದ್ರೆ ಯೋಚನೆ ಮಾಡಿ ಪಾಕಿಸ್ತಾನ ಎಷ್ಟರ ಮಟ್ಟಿಗೆ ಒಬ್ಬಂಟಿಯಾಗಿದೆ ಅಂತ. ಒಂದಂತೂ ಸ್ಪಷ್ಟ, ಈ ಬಾರಿ ಭಾರತ ಏನಾದ್ರೂ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡ್ತು ಅಂದ್ರೆ ಮುಂದಿನ 30-40 ವರ್ಷಗಳ ಕಾಲ ಎದ್ದು ನಿಲ್ಲೋದಿರ್ಲಿ, ಉಸಿರಾಡೋದು ಕಷ್ಟ ಪಾಕಿಸ್ತಾನ. ಏನನ್ಸುತ್ತೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ, ನಮಸ್ಕಾರ.